ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, DCC ಬ್ಯಾಂಕ್ ಕದನ ನಿಮಗಿನ್ನೂ ನೆನಪಿರ್ಬೋದು. ಇನ್ನೂ ಅದು ಆರಿಲ್ಲ, ಹಚ್ಚ ಹಸಿರಾಗಿ ಇನ್ನೂ ಅದ. ಆ ಸಂದರ್ಭದಲ್ಲಿ ಕತ್ತಿ ವರ್ಸಸ್ ಜಾರಕಿಹೊಳಿ ನಾವು ಮಾತಾಡಿದ್ದು ಅವ್ರು ನಮ್ಮವ್ರಿಗೆ ಹೊಂದಾಣಿಕಿಲ್ಲ ಅಂತ ಹೇಳಿದ್ದು ಸ್ವತಃ ನಾವು ಇಂಟರ್ವ್ಯೂ ಮಾಡಿದಾಗ ಹೊಂದಾಣಿಕೆ ಅನ್ನೋದಿಲ್ಲ ಅನ್ನೋದನ್ನು ಸ್ವತಃ ಕತ್ತಿಯವ್ರು ಹೇಳಿದರು. ಅವ್ರು ಇತ್ತೀಚೆಗೆ ಒಂದು ದೃಶ್ಯ ಈ ಘಟಪ್ರಭಾ ನಮ್ಮ ಮೆಡಿಕಲ್ ಕಾಲೇಜು ಅಥವಾ JJ ಹಾಸ್ಪಿಟಲು ಅಲ್ಲೊಂದು ಕಾರ್ಯಕ್ರಮದಲ್ಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆಗೆ ರಮೇಶ್ ಕತ್ತಿಯವರು ಜೊತೆಯಾಗಿ ಬರ್ತಿರೋ ದೃಶ್ಯಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಹರಿದಾಡ್ತಾ ಇದ್ದಾವೆ. ಒಬ್ಬರೊಬ್ಬರು ಕೈ ಹಾಕಿದ್ದು, ಮಾತಾಡೋದು, ನಗಮಾರಿಂದ ಒಬ್ರಿಗೆ ಉತ್ತರ ಕೊಟ್ಟಿದ್ದು, ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಇದೇನು ತೋರಿಸ್ತದಪ್ಪ ಅಂದರೆ ಅವ್ರ ಮಧ್ಯದಲ್ಲಿ ಅಂತ ಹೇಳ್ಕೊಳ್ಳುವಂಥ ವೈರತ್ವ ಇವತ್ತು ಉಳಿದಿಲ್ಲ, ರಾಜಕೀಯ ವೈರತ್ವ ಇಲ್ಲಿ ಉಳಿದಿಲ್ಲ, ಹೊಂದಾಣಿಕೆ ಆಗಿದೆ ಅಂತೇಳಿ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಈ ಮೆಸೇಜನ್ನು ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಆದರೆ ಅವರು ಹಮಾರೆ ಬಿ ಚುಪ್ ತುಮಾರೆ ಬಿ ಚುಪ್ ಸಾಕಷ್ಟು ಮಾತಾಡಿದರು. ಇದೇ ನಮ್ಮ ರಮೇಶ್ ಕತ್ತಿಯವರು AK-47 ಬಗ್ಗೆ ಮಾತಾಡಿದರು, ಮತ್ತೊಂದರ ಬಗ್ಗೆ ಮಾತಾಡಿದರು, ಇನ್ನೂ ಅನೇಕ ಘಟನೆಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಕೊಣ್ಣೂರ ಹತ್ಯಾಕಾಂಡದ ಬಗ್ಗೆ ಮಾತಾಡಿದರು, ಅನೇಕ ವಿಷಯಗಳು ಮಾತಾಡಿದರು. ಇನ್ನೇನಪ್ಪ ಇದು ಭಾಳ ತಾರ್ಕಕ್ಕೆ ಹೋಯಿತು, ಬೇಲಕ್ಕೆ ಹೋಯಿತು ಅನ್ನೋದ್ರಾಗ ಇವರು ಅದಕ್ಕೆ ಉತ್ತರ ಕೊಡ್ತಾಯಿದ್ರು, ಜಾರಕಿಹೊಳಿ ಸಹೋದರರು ಸಹಿತ. ಆದರೆ ಇವತ್ತು ಆ ದೃಶ್ಯವನ್ನು ನೋಡಿದುಕೊಳ್ಳ ಇವೆಲ್ಲ ಮರೆತು ಹೋಗಿಬಿಟ್ರೆ ಇಬ್ಬರು ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಇದನ್ನು ವಿಶೇಷವಾಗಿ ಜನ ಇದೇನಿದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಅವರು ಉತ್ತರ ಕೊಡ್ತಾರೆ ಆ ಮತ್ತು ಬೇರೆ. ಆದರೆ ಇಲ್ಲಿ ನಮಗೇನು ಅನ್ಸದಪ್ಪ ಅಂದ್ರೆ ಮೋಸ್ಟ್ಲಿ ಒಂದು ಹಂಗೆ ಫ್ರೆಂಡ್ಲಿ ಇರಬೇಕು ಅಂತ ನಾವು ತಿಳ್ಕೊಳ್ಳೋಣ ಅದನ್ನು. ಯಾಕಂದರೆ ಎಲ್ಲದಕ್ಕೂ ನಾವು ಯಾವ ತೀವ್ರವಾಗಿ ವಿಚಾರ ಮಾಡೋದು ತಪ್ಪ, ಅವು ಒಂದು ಮಾತಿದೆ. ಅದನ್ನು ಹಂಗೆ ಅಂತ ಹೇಳೋದು ನೆಗ್ಲಿಜೆನ್ಸಿ ಅಥವಾ ನೆಗ್ಲೈಸ್ ಮಾಡುವಂಥದ್ದು ಅಲ್ಲ ಅನ್ನುವಂಥದ್ದು. ಯಾಕೆಂದರೆ ಸಹಜದ ಏನಪ್ಪ ವೈರತ್ವ ಸಾಧಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾಜಕೀಯ ಮಾಡೋದಕ್ಕೆ ವೈರತ್ವ ಮಾಡಬೇಕೇನ್ರಿ, ನಾವು ಬಡದಾಡಬೇಕೇನ್ರಿ ಅನ್ನುವಂಥ ಮಾತುಗಳು ಇಲ್ಲಿ ಬರುವ ಸಾಧ್ಯತೆಗಳಿದ್ದಾವೆ. ಹೌದು, ಅವತ್ತು ಅನಿವಾರ್ಯತೆ ಸಹಕಾರ ಕ್ಷೇತ್ರ ನಾವು ನಮ್ಮ ಅಸ್ತಿತ್ವ ಉಳಿಸಬೇಕಾಯ್ತು ಮತ್ತು ಸಹಜಿತ್ತು ಆ ಸಂದರ್ಭದಲ್ಲೇ. ಅದರಲ್ಲೂ ಮುಖ್ಯವಾಗಿ ಹುಕ್ಕೇರಿ ಇವರು ಎಂಟ್ರಿ ಹೊಡೆದಾಗ ಸಹಜವಾಗಿ ಅವ್ರನ್ನ ಬಡದೆಬ್ಬಿಸುತ್ತದು ನಮ್ಮ ಕತ್ತಿ ಸಹೋದರನ ಅಥವಾ ಕತ್ತಿ ಮಕ್ಕಳನ್ನು ಅವರು ಕೂಡಿ ಅಪ್ಪ ಮಕ್ಕಳು ಕಾಕ ಮಕ್ಕಳಲ್ಲೇ ಅಲ್ಲ ನಮ್ಮ ರಾಜಕೀಯ ಅಸ್ತಿತ್ವ ಇಲ್ಲ ಹಚ್ತಾ ಹೊರಟಿದ್ದಾರಲ್ಪ ಇವರು. ನಮಗಿರೋ ಒಂದೆರಡು ಈಗಾಗಲೇ ನಮ್ಮ ಏನಪ್ಪ ಅಂತಂದ್ರೆ ಶೋರ್ ಫ್ಯಾಕ್ಟ್ರಿ ಹಚ್ಕೊಂಡ್ರು, ಈಗ ನಮ್ಮ ವಿದ್ಯುತ್ ಸಂಘಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ನೋವು ಅಲ್ಲಿತ್ತು. ಅದು ಹೋಗಿಬಿಟ್ರೆ ಮುಂದೆ ಅವರು MLA ಬರ್ಬೋದು ಅನ್ನೋಂಥ ಆತಂಕವೂ ಇತ್ತು. ಈ ಎಲ್ಲ ನೆಲೆಯಲ್ಲಿ ತಮ್ಮ ಅಸ್ತಿತ್ವ ಉಳಿಸೋ ಕತ್ತಿ ಅವರು ಜಬರ್ದಸ್ತಾಗಿ ಅಟ್ಯಾಕ್ ಮಾಡಿದರು, ಭಾಳಷ್ಟು ಮಾತಾಡಿದರು. ಎಲ್ಲಿ ಹೋದಲ್ಲಿ ಇವತ್ತು ಸಹಿತ ನಿಮ್ಗೆ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಅಥವಾ ಇನ್ನುಳಿದಲ್ಲೇ ಅಥವಾ ನೀವು ಫೇಸ್ಬುಕ್ ಇರ್ಬೋದು ಎಲ್ಲ ಕಡೆ ಸಿಗ್ತವೆ ಇವತ್ತು ಅವ್ರು ಏನು ಮಾತಾಡಿದರು ಕತ್ತಿಯವರು ಅಂತೇಳಿ. ಅದಕ್ಕೆ ಇವರು ಏನು ಉತ್ತರ ಕೊಟ್ಟರು, ಮತ್ತು ನಾವು ಬೇಲಿ ಹಾಕಿಲ್ಲ ಆಮೇಲೆ ಬರ್ಬೋದು. ಇವರು ಸತೀಶ್ ಅವರು ಉತ್ತರ ಕೊಟ್ಟಿದ್ದು ಅದೇ ಕಾಲಕ್ಕೆ ನಮ್ಮ ಸಂಕೇಶ್ವರ ಫ್ಯಾಕ್ಟ್ರಿ ಸಲುವಾಗಿ ಅಲ್ಲಿ ರಾಕ್ಷಸದ ಆಡಳಿತಿತ್ತು ಅಂತ ಹೇಳಿದಂಥದ್ದು ಸ್ವತಃ ಸತೀಶ್ ಅವರು ಹೇಳಿದಂಥದ್ದು ಇವೆಲ್ಲನೂ ಗಮನಿಸಿದಾಗ ಇವತ್ತಿನ ಈ ಒಂದು ದೃಶ್ಯ ಅದಕ್ಕೆ ನೋಡಿದಾಗ ಮ್ಯಾಚ್ ಆಗುವುದಿಲ್ಲ ಅನ್ನುವಂಥ ಮಾತು ಬರ್ತದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಅದು ಅವತ್ತು ಮುಗಿದೋಗ್ಬಿಡ್ತು. ಇವತ್ತು ಹುಕ್ಕೇರಿ ಅವ್ರ ಸುಪರ್ದಲ್ಲಿ ಉಳಿತು. ಇನ್ನು ಗೋಕಾಕ್ ತಾಲೂಕದ್ದು ಸಹಿತ ಅಂದರೆ ಮುಂದಿನ ದಿನದಲ್ಲಿ ಏನಾದರೂ ಗೋಕಾಕ್ ತಾಲೂಕದ ಅಥವಾ ಮೂಡಲಗಿ ತಾಲೂಕದ ರಾಜಕೀಯದಲ್ಲಿ ಅವ್ರು ಹಸ್ತಕ್ಷೇಪ ಮಾಡಬಹುದು ಅನ್ನೋದಿರ್ಬೋದು, ಮತ್ತೊಂದು ಇರ್ಬೋದು, ಅಥವಾ ಇರಲಿಕ್ಕಿಲ್ಲ. ನಾವು ಅದು ಒಂದೇ ದೃಷ್ಟಿಯಿಂದ ಹೊಂದಾಣಿಕೆ ಆಗ್ಯದ ಮಾಡ್ಯದಂತ ಹೇಳುವಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗಂತೇಳಿ ಅದನ್ನು ಮೌನವಾಗಿ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಜನಕ್ಕೆ ತಿಳಿಸೋ ಕೆಲಸ, ಮಾಧ್ಯಮದ ಕೆಲಸ ಏನಪ್ಪ ಅಂದ್ರೆ ಇದು ನಡೀತಾ ಇದೆ, ನೀವು ಡಿಸೈಡ್ ಮಾಡಿರಿ ಅಂದಂಗೆ. ಯಾಕಂದರೆ ಜನಸಾಮಾನ್ಯರಿಗೆ ಎಷ್ಟಾದಷ್ಟು ಸತ್ಯಗಳು ಗೊತ್ತಾಗಿದೆ, ಏನೇ ಸತ್ಯಗಳು ಗೊತ್ತಾವೆ ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅಂತೂ ಅಲ್ಲ. ಯಾಕಂದರೆ ಜನಸಾಮಾನ್ಯರು ತೀವ್ರವಾಗಿ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ, ಅವ್ರಿಗೂ ಸಹಿತ ಇದೆಲ್ಲ ಗೊತ್ತಾಗ್ತಾ ಇರ್ತದೆ ಸರಿನಾ ತಪ್ಪ ಅಂತ. ಹೀಗಾಗಿ ಇವತ್ತು ಜನರು ಹೆಚ್ಚಿಗೆ ಅದರ ಪರಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ವಿರೋಧ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಮೊನ್ನೆ ನಡೆದಂಥ DCC ಬ್ಯಾಂಕಿನ ಎಲೆಕ್ಷನ್ ಸಂದರ್ಭದಲ್ಲೇ ಇಬ್ಬರ ಮಧ್ಯದಲ್ಲೇ ಒಂದು ಸಮತೋಲನದ ಏನಪ್ಪ ಅಂದರೆ ಅಧಿಕಾರ ಉಳಿತು. ಅದು ಹುಕ್ಕೇರಿ ಉಳಿಸಿಕೊಳ್ಳಿ ಅವರು ಯಶಸ್ವಿಯಾದರು, DCC ಬ್ಯಾಂಕಿನ ಶಕ್ತಿ ಅದರಲ್ಲಿ ತಮ್ಮ ಶಕ್ತಿ ತೋರಿಸೋದ್ರೆ ಜಾರಕಿಹೊಳಿ ಸಹೋದರ ಯಶಸ್ವಿಯಾದರು. ಇದೆಲ್ಲ ಈಗಾಗಲೇ ನಡೆದು ಹೋದ ಘಟನೆಗಳು. ಈಗಂತೆ ಅದು ಮತ್ತು DCC ಬ್ಯಾಂಕಿನ ಶಾಂತ ಆಗಿದೆ. ನಿಜವಾಗಿ ರೈತರ ಸಲುವಾಗಿ ಅಂತ ಎಲ್ಲರೂ ಹೇಳಿದರು. ಇವತ್ತು ರೈತರ ಆ ಗೋಡೌನ್ ಬಗ್ಗೆ ಆಗಲಿ ಅಥವಾ ಮಾರ್ಕೆಟ್ ಬಗ್ಗೆ ಆಗಲಿ ಯಾರು ಚರ್ಚೆ ಮಾಡ್ತಾ ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ನಿರ್ಲಿಪ್ತ ಇರೋದನ್ನು ನಾವು ನೋಡ್ತಾ ಇದ್ವಿ. ಅದೇನೋ ನಮ್ಮ ಇಂಟರ್ವ್ಯೂದಲ್ಲಿ ಹೇಳಿದರು, ನಮ್ಮ ಕತ್ತಿ 185 ಗೋಡೌನ್ಗಳು ಮಾಡಿದ್ದೀನಿ ಅಂತೇಳಿ, ಇನ್ನು ಮುಂದಿನ ಮಾಡಿಸ್ತೀನಿ ಅನ್ನೋಂಥ ಮಾತೇನೋ ಮಾತಾಡಿದ್ರು. ನೀವು ವಿಚಾರ ಮಾಡುವಂಥ ವಿಷಯ ಅಂತ ಹೇಳಿದ್ರು. ಏನು ಮಾಡ್ತಾರೆ ನೋಡೋಣ, ಅದನ್ನು ಕಾದು ನೋಡಬೇಕಾಗಿದೆ ಏನು ಮಾಡ್ತಾರೆ ಅಂತೇಳಿ. ಅದೇನೋ ಆಗಲಿ ಅವರವರ ಹೊಂದಾಣಿಕೆ ಇರಲಿ ಬಿಡಲಿ ತಿಳಿ ಸೆಕೆಂಡರಿ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ರಾಜಕೀಯ ಅಂದರೆ ಎಲ್ಲನೂ ವೈರತ್ವ ಮಾಡ್ಕೊಂಡು ಹೋಗ್ಬೇಕು, ಜಿತಾಜಿತಿ ಮಾಡಬೇಕು ಅನ್ನೋದಲ್ಲ. ಹಾಗಂತ ತಿಳ್ಕೊಂಡು ಜನರಿಗೆ ಸುಳ್ಳು ಹೇಳಿದ್ರೆ ಏನೂ ಅವಶ್ಯಕತೆ ಇಲ್ಲ. ನಾವು ಒಂದಿದ್ದೀವಪ್ಪ, ನಾವು ಆದರೂ ಜನರಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಇನ್ನೂ ಸಂತೋಷ ವಿಷಯ. ಯಾಕಂದ್ರೆ ಜನ ಯಾರು ಲೈಕ್ ಮಾಡ್ತಾರೆ ಬಿಡ್ತಾರೆ ಅವ್ರಿಗೆ ಬಿಟ್ಟು ವಿಷಯ. ಯಾಕೆಂದರೆ ಈಗಾಗಲೇ ನಾವು ನೋಡಿದಂಗೆ ಜಾರಕಿಹೊಳಿ ಸಹೋದರರು ವಿಶೇಷವಾಗಿ
ತಮಗಿಂತಲೂ ಬಲಿಷ್ಠರು ಅಥವಾ ಮತ್ತೇನೋ ಕಂಡಾಗ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸಾಮಾನ್ಯವಾಗಿ. ಅದನ್ನು ನೋಡ್ತಾ ಇರ್ತೀವಿ. ಎಲ್ಲೋ ಇಲ್ಲ ಅನಿವಾರ್ಯ ಆದಾಗ ಅವ್ರಿಗೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂದಾಗ ವಿರೋಧ ಮಾಡ್ತಾರೆ. ಅದು ಸಹಿತ ಈಗ ಇತಿಹಾಸದಲ್ಲಿ ನಡೆದಂಥ ಘಟನೆಗಳು ಸಾಕಷ್ಟು ಇದ್ದಾವೆ. ಒಟ್ಟಾರೆಯಾಗಿ ಈ ಘಟನೆಯಿಂದಾಗಿ ತಾಲೂಕಿನ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು, ಮಾತಾಡ್ಕೊಳ್ಳೋದು, ತಮ್ಮಲ್ಲಿ ಮನೆಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಈ ದೃಶ್ಯ ಎಲ್ಲ ಕಡೆ ಹರಿದಾಡ್ತಾ ಇದೆ ಇವತ್ತು. ಹೀಗಾಗಿ ನಾವು ಸ್ವಲ್ಪ ಅದನ್ನು ತೊಗೊಂಡು ಹೇಳಬೇಕಾಗಿದ್ದು, ಜನರ ಜೊತೆ ಮಾತಾಡಬೇಕಾಗಿದ್ದು. ಏನೂ ಇರಲಿಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ. ಇಬ್ಬರು ಒಳ್ಳೆಯ ಕತ್ತಿಯವ್ರ ಕುಟುಂಬದವರಾಗಿರ್ಬೋದು, ಜಾರಕಿಹೊಳಿ ಕುಟುಂಬದವರಾಗಿರ್ಬೋದು, ಇವೆರಡು ತಾಲೂಕದಲ್ಲೇ ಮತ್ತು ಜಿಲ್ಲಾ ಮಟ್ಟದಲ್ಲೇ ಒಳ್ಳೆ ಹಿಡಿತಿದ್ದಂಥ ರಾಜಕಾರಣಿಗಳಿದ್ದಾರೆ. ಈಗ ಈ ಜನಕ್ಕೆ ಏನು ಬೇಕಾಗಿದೆ ಇವತ್ತು ಆ ದಿಶೆಯಲ್ಲಿ ಕೆಲಸ ಮಾಡಿದ್ರೆ ಸಾಕಾಗ್ಯದ. ಅಷ್ಟೇ ನಾವು ಬಯಸೋದು ಅವರಿಂದ. ಅವ್ರು ಕೂಡಿರಲಿ, ಪ್ರೀತಿನಿರಲಿ, ವರದಿನಿರಲಿ, ಅದು ನಮಗೆ ಸಂಬಂಧ ಇಲ್ಲದಂಥ ವಿಷಯ. ಇಟ್ ಇಸ್ ಇಂಮರ್ಟಿಯಲ್ ಟು ಅಸ್. ಅದು ಏನಾದರೂ ಮಾಡಲಿ, ಒಳ್ಳೇದು ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ ಇಲ್ಲ. ಆ ದಿಶೆಯಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳು ಸ್ಪಂದಿಸ್ರಿ. ಮತ್ತು ಅದರಲ್ಲೂ ರೈತರು, ಕಬ್ಬು ಕಳಿಸುವಂಥ ರೈತರು ಎಲ್ಲರೂ ಫ್ಯಾಕ್ಟ್ರಿ ಹೊಂದಿದವರು ಇದ್ದಾರೆ. ಇಲ್ಲಿ ಯಾರೂ ಇಲ್ಲಂತಲ್ಲ. ನಮ್ಮ ಈ ಒಂದು ಕತ್ತಿಯವರು ಅವ್ರದ್ದು ಶುಗರ್ ಫ್ಯಾಕ್ಟ್ರಿ ಅದ. ಅದೇ ಕಾಲಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರದು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ. ಆ ದಿಶೆಯಲ್ಲೇ ರೈತರಿಗೆ ಇನ್ನಷ್ಟು ಅನುಕೂಲ ಆಗುವಂಥದ್ದು ಏನು ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಇನ್ನುಳಿದ ರೈತರಿಗೂ ಸಹಾಯ ಮಾಡುವಂಥದ್ದು ಇವರು ಸಾಧ್ಯ ಇದೆ. ಈಗಾಗಲೇ PKPSಗಳು ಇವ್ರು ಹೇಳಿದಂಗೆ ಕೇಳುವಂಥವು ಇದ್ದಾವೆ. PKPSಗಳ ಮೂಲಕ ಈ ನಮ್ಮ ರೈತರಿಗೆ ಗೋಡೌನ್ಗಳು ಮಾಡಿಕೊಡುವಂಥ, ಅವ್ರು ಮಾರ್ಕೆಟ್ ಅವ್ರಿಗೆ ಮಾಡಿಕೊಡುವಂಥ ಕೆಲಸವನ್ನು ಇಬ್ಬರು ನಾಯಕರುಗಳು ಜಂಟಿಯಾಗಿ ಮಾಡಿದರೆ ಭಾಳ ಸಂತೋಷ. ಅವ್ರು ಕೂಡಿರಲಿ. ಅದು ನಮ್ಮ ರೈತರಿಗೆ ಒಂದು ಮಾರ್ಕೆಟ್ ಮಾಡೋದು ಭಾಳ ಮಹತ್ವದ. ಆ ದಿಶೆಯಲ್ಲಿ ಅವರು ಚಿಂತನೆ ಮಾಡಿದ್ರೆ ಭಾಳ ಯೋಗ್ಯ. ಯಾಕಂತಂದರೆ ಕೇವಲ ಇಲ್ಲಿವರೆಗೆ ಏನದಪ್ಪ ಅಂದರೆ ಇಲ್ಲಿವರೆಗೆ ಬಂದಂಥ ರಾಜಕಾರಣಿಗಳಾಗಿರ್ಬೋದು, ನಮ್ಮ ರಾಜ್ಯದ ಕಾಂಗ್ರೆಸ್ಸಲ್ಲಿ, BJPಯಲ್ಲಿ, ಮತ್ತೊಂದರಲ್ಲಿ, ಮಗದೊಂದರಲ್ಲಿ ಅವರೆಲ್ಲ ವ್ಯಾಪಾರಿಗಳ ಪರವಾದಂಥದ್ದನ್ನು ಒಂದು ವ್ಯವಸ್ಥೆ ಮಾಡ್ಬೋದು ಬಂದಂಥವ್ರು ಇದ್ದಾರೆ. ಹೀಗಾಗಿ ಅವರು ಗೋಡೌನ್ ಮಾಡಿಕೊಡೋದಾಗಲಿ, APMC ಓಪನ್ ಮಾರ್ಕೆಟ್ ಅಂತ ಹೇಳ್ತಾರೆ ಬಾಯಿಯೊಳಗೆ. ಓಪನ್ ಮಾರ್ಕೆಟಪ್ಪ ಅಂತಂದ್ರೆ ಅಲ್ಲಿ ಮಾರ್ಕೆಟ್ ಅವರು ಏನು ಮಾಡೋರು, ಯಾರು ಮಾರ್ಕೆಟ್ ಇಲ್ಲಿ ವ್ಯಾಪಾರಿಗಳು ಮಾಡೋರು. ಮಾರ್ಕೆಟ್ದಾಗ ಏಕ್ದಮ್ ಒಮ್ಮಿಗೆಲ್ಲ ಅವಾಗ ಆಗಿಬಿಡ್ತು. ಈ ಗೋಂಜಾಳಪ್ಪ ಒಂದೇ ಪ್ರಮಾಣದಲ್ಲಿ ಬಂದು ಕೂಡಲೇ ಈ ಗೋಂಜಾಳ ರೇಟ್ ಡೌನ್ ಆಗುವಂಥದ್ದು. 1400-600 ಕೊಟ್ಟು ತೊಗೊಳ್ಳಿಕ್ಕೆ ಅದಕ್ಕೇನೋ ನಮ್ಮ ಒಂದು ಇವರು HK ಪಾಟೀಲರು ಒಂದೇನೋ ಸೊಲ್ಯೂಷನ್ ಕೊಟ್ಟು, ಇಲ್ಲ ನಾವೊಂದು ಒಬ್ಬೊಬ್ಬರಿಂದ ಒಂದು 5 ಕ್ವಿಂಟಲ್ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತೀವಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೈತರ ಗೋಂಜಾಳನ್ನು. ಅದು ತೊಗೊಂಡು ಸಮಸ್ಯೆ ಬಗ್ಗೆ ಹೇಳ್ತೀವಿ ಅನ್ನೋ ಒಂದು ಪ್ರಶ್ನೆ. ಅದು 2400 ರೂಪಾಯಿ. ಅದು ನೋಡ್ತಾ ಇದ್ವಿ. ಅಂತೆಲ್ಲ ಆಗಲಾರದು ತಪ್ಪಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ರೈತಗೆ ಪ್ರತಿ ಹಳ್ಳಿಗೂ ಗೋಡೌನ್ ಮಾಡಿಸೋದು ಭಾಳ ಅವಶ್ಯಕ. ನೀಡಿ ಎಲ್ಲ ಬೆಳೆಗಳಿಗೆ ಬೇಕಾದಂಥದ್ದು. ಆ ದಿಶೆಯಲ್ಲೇ ನಮ್ಮ ಜಾರಕಿಹೊಳಿ ಸಹೋದರರು ಜೊತೆಗೆ ನಮ್ಮ ಕತ್ತಿ ಬ್ರದರ್ಸ್ ಆ್ಯಂಡ್ ಸನ್ಸ್ ಅವರು ವಿಚಾರ ಮಾಡಿ ಬೆಳಗಾವಿ ಜಿಲ್ಲೆಯಿಂದ ಹೊಸ ಮನ್ವಂತರ ಸ್ಟಾರ್ಟ್ ಮಾಡಿದ್ರೆ ಭಾಳ ಯೋಗ್ಯ ಆಗ್ತದೆ. ಯಾಕಂದ್ರೆ ರೈತರ ಸಂಕಟ, ನೋವು, ನಲಿವು ಹೆಚ್ಚುಗಳು ನಮ್ಮ ಕತ್ತಿಯವರಂತೆ ಭಾಳ ತಿಳ್ಕೊಂಡಿದ್ದಾರೆ. ಅವ್ರ ಭಾಷೆ ನೋಡಿದಾಗ, ಅವ್ರು ಮಾತಾಡೋದು ನೋಡಿದಾಗ, ಆ ಮಾತಿನ ಬಗ್ಗೆ, ರೈತರ ಬಗ್ಗೆ ಇದ್ದಂಥ ಕಳಕಳಿ ಅಂತ ನಾವು ತಿಳ್ಕೊಂಡಿವಿ. ಅದನ್ನು ಅದಾಗಿರ್ಬೋದು. ಆ ಸಮಸ್ಯೆಗಳಂತ ಪೂರ್ತಿ ಗೊತ್ತದ ಅವ್ರಿಗೆ. ಆ ದಿಶೆಯಲ್ಲೇ ಆ ಸಮಸ್ಯೆಗಳು ಓಡಿಸುವಲ್ಲ ಜಾರಕಿಹೊಳಿ ಸಹೋದರರು, ಕತ್ತಿ ಸಹೋದರರು, ನಮ್ಮ ಸೌದಿಯವರು ಇವರೆಲ್ಲರೂ ಕೊಡ್ಕೊಂಡು ರೈತರಿಗೆ ಇನ್ನೂ ಸ್ವಲ್ಪ ಏನು ಮಾಡ್ಕೊಳಕ್ಕೆ ಸಾಧ್ಯ ಇದನ್ನು 3,300 ಅಷ್ಟೇ ಕೊಡೋದ್ರಿಂದ ಇನ್ನಷ್ಟು ಕೊಡ್ಲಿಕ್ಕೆ ಸಾಧ್ಯ ಇದನ್ನು ಅನ್ನುವಂಥ ವಿಚಾರ ಮಾಡಿ ಅದ್ರ ಜೊತೆ ಪ್ರತಿಯೊಂದು ಗ್ರಾಮಕ್ಕೆ PKPS ಮೂಲಕ ಗೋಡೌನ್ ನಿರ್ಮಿಸಲಿಕ್ಕೆ ಸಾಧ್ಯ ಇದೆ ನಾವು ಚರ್ಚೆ ಮಾಡಿ. ಯಾಕೆಂದರೆ DCC ಬ್ಯಾಂಕ್ ಅಂತ ಗೊತ್ತದೆ ನಿಮಗೆ. BDCC ಇದು ರೈತರ ಒಂದು ಬ್ಯಾಂಕ್. ಅವ್ರ ದುಡ್ಡಲ್ಲದ. ದಯವಿಟ್ಟು ಈ ದಿಶೆಯಲ್ಲಿ ಚಿಂತನೆ ಮಾಡಲಿ. ಜೊತೆಗೆ ಅವ್ರು ಸ್ನೇಹಿತರಾಗಿ ಉಳಿ. ನಮಗೇನು ಅವ್ರು ವೈರಿ ಆಗಬೇಕು, ಬಡದಾಡಬೇಕು ಅಂತೀರಿ. ಈಗ ಹೋದ ಕಾಯಿಲದು ಒಂದು ಕಾಲಕ್ಕೆ ಕಡ್ಗಾಡೋದು, ಯುದ್ಧ ಮಾಡೋದು, ಯಾರು ಕೆಲಸ ಅವ್ರು ರಾಜ ಆಳೋದು ಇವತ್ತಿಲ್ಲ. ಇದು ಡಿಸೈಡ್ ಮಾಡಿರೋದು ಮತದಾರ ಮುಸುಳು ಹೇಳೋ ಅವಶ್ಯಕತೆಯೂ ಇಲ್ಲ. ನಿಮಗೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಹೇಳಿದ್ರಪ್ಪ ಅಂದ್ರೆ ಅವರು ನಂಬ್ತಾರೆ. ಜನಕ್ಕೇನು ಬೇಕಾಗಿಲ್ಲ. ನೀವು ಬಡದಾಡ್ದು ಹೋಗ್ಬೇಕು, ಜಾಡ್ದು ಹೋಗ್ಬೇಕು ಅನ್ನೋಂಥದ್ದು ಅವ್ರಿಗೂ ಬೇಕಾಗಿತ್ತು. ತಮ್ಮ ಕೆಲಸ ಆಗಬೇಕಾಗಿದೆ. ಎಲ್ಲರಿಗೂ ಇವತ್ತು ಮುಖ್ಯವಾಗಿ ರೈತರಿಗೆ ಬೇಕಾಗಿದ್ದು ಮಾರ್ಕೆಟ್. ಯಾಕೆಂದರೆ ರೈತರಿಗೆ ಉಳಿದೆಲ್ಲ ಅಂದರೆ ಅವಾಗೇನು ಅವಶ್ಯಕತೆ ಇಲ್ಲ ಹೇಳುವಂಥದ್ದು. ನಾವು ಅದು ಕೋಚಿಂಗ್ ಕೊಡ್ತೀವಿ, ಸಾವಯವ ಬೆಳೆ ಅಂತ ಹೇಳ್ತೀವಿ, ಅದೆಲ್ಲ ತಿಳ್ಕೊಂಡಾರ ಅವ್ರು. ಭಾಳ ಚೆನ್ನಾಗಿದ್ದಾರೆ ರೈತರು. ದಿನ 15 ತಾಸು ಅಥವಾ 18-20 ತಾಸು ದುಡಿಯೋಂಥ ರೈತರು ಇದ್ದಾರೆ. ಇವತ್ತು ದುಡಿದ್ರು ಹೊಟ್ಟೆಗೆ ಹಿಟ್ಟು ಸಾಲ್ತಾ ಇಲ್ಲ. ಬರೀ ಸಾಲದಲ್ಲಿ ಸಾಯ್ತಾ ಇದ್ದೀವಿ. ನೀರಾವರಿ ಉಳ್ಳಂಥ ಭೂಮಿಗಳಲ್ಲಿ ಒಂದು ಸ್ವಲ್ಪ ಒಳ್ಳೆ ಬೆಳೆ ಬರ್ತದೆ, ಕಬ್ಬು ಬರ್ತದೆ. ಒಂದು ಸ್ವಲ್ಪ ಏನು ಬಂದಿದ್ದಕ್ಕೆ, ಉಂಡಿದ್ದಕ್ಕೆ, ತಿಂದಿದ್ದಕ್ಕೆ, ಮಲಗಿದ್ದು ಸಾಲ ವರ್ಷಕೊಂಡು ಬಂದರೆ ಬಡ್ಡಿ ಹರಿದಕ್ಕೆ ಇಷ್ಟು ನಡೆದು ಇದನ್ನು ಮೀರಿ ಆಗ್ತಾಯಿಲ್ಲ. ಎಲ್ಲ ದಿಶೆಯಲ್ಲಿ ಚಿಂತನೆ ಆಗಲಿ ಅಂತ ಹೇಳ್ತಾ ಕತ್ತಿ ಮತ್ತು ಜಾರಕಿಹೊಳಿ ಸಹೋದರರು ಅಂತ ಅದರ ನಿಮಗೆ ಬಿಟ್ಟಂಥ ಚರ್ಚೆಗೆ ಜೊತೆಗೆ ಅವ್ರಿಗೂ ಸಹಿತ ಬಿಟ್ಟಂಥದ್ದು ಏನಾದರೂ ಆಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳು ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 60 ನ್ಯೂಸ್ ಇರ್ತದೆ. ಈ ಥರ ಸತ್ಯ ಕೈಗೊಂಡು ಬಂದು